ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾವಿವತ್ತು ಸಿಂಪಲ್ ಆಗಿ ಒಂದು ಬ್ಲೌಸ್ ಡಿಸೈನ್ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ, ಈ ರೀತಿಯಾಗಿ ಸಿಂಪಲ್ ಆಗಿ ಯಾವ ರೀತಿ ಮಾಡೋದು ಅನ್ನೋದರ ಸಂಪೂರ್ಣ ಮಾಹಿತಿನ ತೋರಿಸ್ತಾ ಇದ್ದೀನಿ. ವಿಡಿಯೋ ನೋಡಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡ್ತಾ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ. ನಿಮಗೆ ಕಟಿಂಗ್ ಮತ್ತು ಸ್ಟಿಚಿಂಗ್ ಫುಲ್ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 16 ಇಂಚ್ ಇದೆ, ಅಗಲ ಬಂದು ಒಂದು 11 ಇಂಚ್ 12 ಇಂಚ್ ಅಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಮ್ದು ಫುಲ್ ಲೆಂತ್ ಬಂದು 14, 1 ಇಂಚ್ ಜಾಸ್ತಿ ತಗೊತಾ ಇದ್ದೀನಿ. ನಮಗೆ ಬ್ಯಾಕ್ ನೆಕ್ ಆದ್ದರಿಂದ 1 ಇಂಚ್ ಅನ್ನೋದು ಸಾಕಾಗತ್ತೆ. ಸೊ ಹಂಗಾಗಿ 1 ಇಂಚನ್ನ ನಾವು ಜಾಸ್ತಿ ತಗೊಳ್ಳೋಣ. ಭುಜ ಮತ್ತೆ ಬಾಟಮ್ ಫಿನಿಶಿಂಗ್ ಮಾಡೋಕ್ಕೆ ನಮಗೆ ಅರ್ಧ ಇಂಚು ಸಾಕು. ಈಗ ಇಲ್ಲಿ ನಾನು ಭುಜ ತಗೋತಾ ಇದ್ದೀನಿ. ಭುಜನ ನಾನು 5.5 ತಗೋತಾ ಇದ್ದೀನಿ ಫ್ರೆಂಡ್ಸ್. ಇದು ಸ್ವಲ್ಪ ಡೀಪ್ ಇರೋದ್ರಿಂದ ನನಗೆ 5.5 ಸಾಕಾಗತ್ತೆ. ಸೊ ಭುಜನ ನಾನು 5.5 ತಗೋತಾ ಇದ್ದೀನಿ. ಹಾಗೇನೆ ಹಾರ್ಮೋಲ್ ಡೌನಿಂಗ್ನ ಕೂಡ ನಾನು 5.5 ತಗೋತಾ ಇದ್ದೀನಿ. ಇಲ್ಲಿಗೆ ಇದು ಕರೆಕ್ಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ 5.5 ತಗೋತಾ ಇದ್ದೀನಿ. ಈಗ ಇಲ್ಲಿ ಎದೆ ಸುತ್ತಳತೆ ಬಂದು 8.5 ತಗೋತಾ ಇದ್ದೀನಿ ಫ್ರೆಂಡ್ಸ್. ಭುಜದ್ದು ನಾವು 5.5 ತಗೊಂಡಿದ್ದೀವಿ. ಎದೆ ಸುತ್ತಳತೆ ಬಂದು 8.5. ಮಾರ್ಜಿನ್ ಸ್ವಲ್ಪ ಜಾಸ್ತಿ ಬೇಕು ಅಂದಿರೋದ್ರಿಂದ ನೋಡಿ ಈ ರೀತಿಯಾಗಿ ಬಿಟ್ಕೊಂಡಿದ್ದೀನಿ. ಈಗ ಇಲ್ಲಿ ಸೊಂಟನ ನಾನು 7.5 ತಗೋತಾ ಇದ್ದೀನಿ. ನಿಮಗೆ ಎಷ್ಟಿರುತ್ತೆ ಅಷ್ಟನ್ನ ತಗೊಂಡು ನೆಕ್ಸ್ಟ್ 1 ಇಂಚ್ ಡಾಟಿಗೆ ಇನ್ನು ಮಿಕ್ಕಿದ್ದು ಮಾರ್ಜಿನ್ ಲೈನ್ ಆಗಿ ಈ ರೀತಿಯಾಗಿ ನೀವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಅಲ್ಲದೆ ಭುಜ ತಗೋಬೇಕಾದ್ರೆ ಡೀಪ್ ನೆಕ್ ಇತ್ತು ಅಂತ ಅಂದಾಗ ನಿಮಗೆ ಭುಜ ಅನ್ನೋದು ಕಮ್ಮಿ ಆಗಬೇಕು. ಇದನ್ನ ಮೆನ್ಷನ್ ಮಾಡ್ಕೊಳ್ಳಿ. ನಿಮಗೆ ಡೀಪ್ ಅಂತ ಬಂದಾಗ ಭುಜ ಸಣ್ಣ ಆಗಬೇಕು, ಆವಾಗಲೇ ನಿಮಗೆ ಪರ್ಫೆಕ್ಟ್ ಆಗಿ ಬರೋದು. ಸೊ ಈಗ ನಾವು ಏನೇನು ಮಾರ್ಕ್ನ ಮಾಡಿದ್ದೀವಿ ಇದನ್ನು ನಾವು ನೀಟಾಗಿ ಒಂದು ಜಾಯಿನ್ನ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಬಂದಿರತ್ತೆ. ಈಗ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಹಾರ್ಮೋಲು ಕರೆಕ್ಟಾಗಿ ಬಂದಿದೆಯಾ ಅನ್ನೋದನ್ನ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ ನಾವು ಒಂದು ಮಿಡ್ ಪಾಯಿಂಟ್ನ ಮಾರ್ಕ್ ಮಾಡೋಣ. ಇಲ್ಲಿ ನಾನು ಮಿಡ್ ಪಾಯಿಂಟ್ ಮಾರ್ಕ್ ಮಾಡಿ ಆದಮೇಲೆ ನೋಡಿ 1/4 ಇಂಚಿಗೆ ನಾನು ಈ ರೀತಿಯಾಗಿ ಲೈನ್ನ ಹಾಕೊತೀನಿ. ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 40+ ಆಯಿತು ಅಂತ ಅಂದಾಗ 1.5 ತಗೊಳ್ಳಿ. 30, 35, 38 ಈ ಥರ ಬಂದಾಗ ನೀವು 1/4 ತಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ನೋಡಿ ಇಲ್ಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಯಾವುದಕ್ಕೆ ಎಷ್ಟು ತಗೊಂಡಿದ್ದೀನಿ ಅನ್ನೋದನ್ನ ಕೂಡ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಭುಜ ಆಗ್ಬೋದು. ಇಲ್ಲಿ ನೋಡಿ ನಾನು 7 ಇಂಚನ್ನ ನಾನು ಮಾರ್ಕ್ನ ಮಾಡಿ ಬರ್ದಿದ್ದೀನಲ್ವ. ಈಗ ನಾವಿಲ್ಲಿ ಹಾರ್ಮೋಲ್ ತೆಗೆದಾಗ ಇಲ್ಲಿ 7 ಬರುತ್ತಾ ಅನ್ನೋದನ್ನ ನೋಡ್ಕೊಳ್ಳಿ. 7 ಬರುತ್ತೆ ಅಂದರೆ ನಾವು ತಗೊಂಡಿರೋದು ಹಾರ್ಮೋಲ್ ಡೌನಿಂಗ್ ಆಗ್ಬೋದು, ಭುಜ ಆಗ್ಬೋದು ಪರ್ಫೆಕ್ಟಾಗಿದೆ ಅಂತ ನೋಡಿ. ಎಲ್ಲೂ ಒಂದು ಪಾಯಿಂಟ್ ಕೂಡ ವೇರಿಯೇಷನ್ ಆಗಲ್ಲ. ಈಗ ನಾನಿಲ್ಲಿ ಹಾರ್ಮೋಲ್ ಶೇಪ್ನ ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿದ್ರೆ ನಿಮಗೆ ಇದು ಪರ್ಫೆಕ್ಟಾಗಿ ಆಗುತ್ತೆ. ಸೊ ಈಗ ಇಲ್ಲಿ ನೆಕ್ ವಿಡ್ತನ್ನ ನಾನು ನೋಡಿ 1/4ನ ತಗೋತಾ ಇದ್ದೀನಿ ಫ್ರೆಂಡ್ಸ್. ಜಾಸ್ತಿ ತಗೋಬೇಡಿ. ನೆಕ್ ವಿಡ್ತ್ ಜಾಸ್ತಿ ತಗೊಂಡಾಗ ಕೂಡ ಬ್ರಾಡ್ ಆಗೋ ಅಂದರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನನಗೆ ಬಾಟಮ್ 3.5 ಇಂದ 4 ಇಂಚಷ್ಟು ಬೇಕಾಗಿರೋದ್ರಿಂದ ನಾನು ವಿಡ್ತನ್ನ 4 ತಗೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು 3.5ಇಂದ ಈ ರೀತಿಯಾಗಿ ಇಲ್ಲಿ ನೀವು ವಿಡ್ತನ್ನ ಜಾಸ್ತಿ ಮಾಡ್ಕೊಳ್ಳಿ, ಆವಾಗ ಕರೆಕ್ಟಾಗಿ ಬರುತ್ತೆ. ನೆಕ್ ವಿಡ್ತ್ ಅನ್ನೋದನ್ನ ನಾವು ಕಮ್ಮಿ ತಗೊಂಡು ಇಲ್ಲಿ ನೆಕ್ ಡೀಪ್ ವಿಡ್ತ್ ಬಂದಿರುತ್ತಲ್ಲ ಇದನ್ನ ಸ್ವಲ್ಪ ಜಾಸ್ತಿ ತಗೊಂಡ್ರೆ ನಿಮಗೆ ಶೇಪ್ಸ್ ಅನ್ನೋದು ಕೂಡ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈಗ ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಕಟ್ನ ಮಾಡ್ತಾ ಇದ್ದೀನಿ. ನೆಕ್ ಡಿಸೈನ್ನ ಕಟ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ನೀವು ಸ್ಟಿಚ್ ಮಾಡಬೇಕಾದ್ರೆ ಕಟ್ನ ಮಾಡಿಕೊಂಡ್ರೆ ಆವಾಗ ನಿಮಗೆ ಇದು ಪರ್ಫೆಕ್ಟಾಗಿ ಬರುತ್ತೆ. ಜಸ್ಟ್ ಹಾರ್ಮೋಲ್ನ ಮಾತ್ರ ಈ ರೀತಿಯಾಗಿ ಕಟ್ ಮಾಡಿ ತಕ್ಕೊಳ್ಳಿ. ನೆಕ್ದು ಇದೇ ರೀತಿಯಾಗಿ ಇರಲಿ. ಈ ವಿಡ್ತ್ ಅನ್ನೋದನ್ನ ನೋಡ್ಕೊಳ್ಳಿ. ನಮ್ಗೆ ಇಲ್ಲಿ ನೆಕ್ ಫಿನಿಶಿಂಗ್ ಆಗಬೇಕು, ಸ್ಲೀವ್ ಆಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ನೆಕ್ ನೀವು ಯಾವ ರೀತಿ ತಗೊಂತೀರಾ ಅನ್ನೋದನ್ನ ಕೂಡ ನೋಡ್ಕೋಬೇಕು. ನೋಡಿ ಈ ರೀತಿಯಾಗಿ ತಗೊಳ್ಬೇಕಾಗತ್ತೆ. ಇಲ್ಲಿ ನಾವು ಒಂದು ಶೇಪ್ನ ತೆಗಿತೀವಿ. ಹಾಗೇನೆ ಸ್ಲೀವ್ ಅಟ್ಯಾಚಿಗೆ ಹೋಯ್ತು ಅಂತ ಅಂದಾಗ ನಿಮಗೆ 1/4ಇಂದ 2 ಇಂಚಷ್ಟು ಭುಜ ಬರುತ್ತೆ. ಅವಾಗ ನಿಮಗೆ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ನೋಡಿ 1/4ಇಂದ 2 ಇಂಚಷ್ಟು ಬಂದಾಗ ನಿಮಗೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ನೋಡಿ ಇದು ಮೇನ್ ಫ್ಯಾಬ್ರಿಕ್ಕು. ಇದನ್ನ ನೀವು ನೀಟಾಗಿ ಈ ರೀತಿಯಾಗಿ ಕಟ್ನ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಇದು ನೆಕ್ಕು.
ನಾನು ಕ್ಯಾನ್ವಾಸು ಏನು ನಾವು ನೆಕ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದನ್ನು ನೀಟಾಗಿ ಒಂದು ಲೈನಿಂಗಿಗೆ ಐರನ್ ಅನ್ನೋದನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ ಐರನ್ ಮಾಡಿರೋದಕ್ಕೆ ನೋಡಿ ಒಂದು 1/4 ಇಂಚಷ್ಟು ಬಿಟ್ಟು ನೀಟಾಗಿ ನೀವು ಕಟಿಂಗ್ ಅನ್ನೋದನ್ನ ಮಾಡ್ಕೋಬೇಕು. ಈಗ ಇಲ್ಲಿ ನೋಡಿ ನಾನು ಮೈನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ನ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇದನ್ನ ನಾವು ಫಸ್ಟ್ ನೀಟಾಗಿ ಸ್ಟಿಚ್ನ ಹಾಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ ಸ್ಟಿಚ್ ಹಾಕಿ ಆದ್ಮೇಲೆ ಈ ಎಕ್ಸೆಸ್ ಏನಿದೆ ಇದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಬೇಕು. ಎಲ್ಲೂ ಕೂಡ ರಿಂಕಲ್ ಬಂದಿರಬಾರ್ದು ಫ್ರೆಂಡ್ಸ್. ರಿಂಕಲ್ ಏನಾದ್ರು ಇತ್ತು ಅಂದ್ರೆ ನೀಟಾಗಿ ರೆಡಿ ಮಾಡ್ಕೊಳ್ಳಿ. ರಿಂಕಲ್ ಬಂದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಈಗ ನಾವು ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ನಾವು ಏನು ಲೈನಿಂಗ್ ರೆಡಿ ಮಾಡ್ಕೊಂಡು ನ್ಯಾಚ್ ಮಾಡ್ಕೊಂಡಿದ್ವಲ್ಲ ಇದನ್ನ ಸೈಡ್ ಅಲ್ಲಿ ನೀಟಾಗಿ ಈ ರೀತಿಯಾಗಿ ಸ್ಟಿಚ್ ನ ಹಾಕೊಳ್ಳಿ. ಇಷ್ಟು ನೀವು ರೆಡಿ ಮಾಡ್ಕೊಂಡು ಆದ್ಮೇಲೆ ನೋಡಿ ಸೆಂಟರ್ಗೆ ಒಂದು ನ್ಯಾಚ್ ನ ಮಾಡ್ಕೊಳ್ಳಿ. ಇದು ಕರೆಕ್ಟ್ ಆಗಿ ಸೆಂಟರ್ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಒಂದು ಲೈನ್ ನ ಹಾಕ್ಬೇಕಾದ್ರೂ ಹಾಕೊಂಡ್ರು ಬೆಟರ್ ಆಗಿರತ್ತೆ. ಮತ್ತೆ ಇಲ್ಲಿ ನಾವು ಏನ್ ರೆಡಿ ಮಾಡ್ಬೇಕು ಅನ್ಕೊಂಡಿದೀವಿ ಅದಕ್ಕೆ ಕೂಡ ನ್ಯಾಚ್ ಹಾಕೊಳ್ಳಿ. ಹಾಗೆ ಒಂದು ಲೈನ್ ನ ಕೂಡ ಹಾಕೊಂಡು ನೀಟಾಗಿ ಇಲ್ಲಿಗೆ ಒಂದು ಗುಂಪಿನಿಂದ ತಗೊಂಡು ಲಾಕ್ ನ ಮಾಡ್ಕೊಳ್ಳಿ. ಲಾಕ್ ಮಾಡಿದಾಗ ನಿಮ್ಗೆ ಬಟ್ಟೆ ಜರ್ಗಲ್ಲ. ಟಿಶ್ಯೂ ತರ ಕ್ಲಾತ್ ಆದ್ರಿಂದ ಸ್ವಲ್ಪ ಜರ್ಗೋ ಸಾಧ್ಯತೆ ಇರತ್ತೆ. ಸೊ ಹಾಗಾಗಿ ನೀಟಾಗಿ ನೀವು ಗುಂಪಿನಿಂದ ಲಾಕ್ ಹಾಕೊಂಡು ಈಗ ನಾವು ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಅದ್ರ ಮೇಲೆ ಸ್ಟಿಚ್ ಹಾಕಿ. ಮಾರ್ಕಿಂಗ್ ಚಾಕ್ನಲ್ಲಿ ಮಾರ್ಕ್ ಹಾಕಿದಾಗ ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಕಾಣಲ್ಲ ಅನ್ನೋದಕ್ಕೋಸ್ಕರ ನಾನು ಮಾರ್ಕರ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ. ನೀವು ಮಾರ್ಕಿಂಗ್ ಚಾಕ್ನಲ್ಲೇ ಮಾರ್ಕ್ ಮಾಡ್ಕೊಂಡ್ರೆ ಬೆಟರ್. ಯಾಕಂದ್ರೆ ಕೆಲವೊಂದು ಲೈಟ್ ಕ್ಲಾತಿಗೆಲ್ಲ ಆಯ್ತು ಅಂತ ಅಂದಾಗ ಸ್ವಲ್ಪ ಈಗ ಸ್ಪ್ರೆಡ್ ಆಗೋ ಸಾಧ್ಯತೆನೂ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ನೀಟಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಾನು ಸ್ಟಿಚ್ನ ಹಾಕ್ತಾ ಇದ್ದೀನಿ. ನಿಮ್ದು ಏನ್ ಶೇಪ್ ಇರುತ್ತೆ ಶೇಪ್ ಔಟ್ನ ಜಾಸ್ತಿ ಮಾಡ್ತಾ ಇರ್ತೀರ. ಸೊ ಆದಷ್ಟು ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ. ನೀವು ಏನು ಮಾರ್ಕ್ ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಹಾಕಿ ಅವಾಗ ಶೇಪ್ಸ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿ ಆದ್ಮೇಲೆ ನೀವು ನೀಟಾಗಿ ಒಂದು 1/4 ಇಂಚ್ ಕಚ್ಚಾ ಬಿಟ್ಟು ನೀಟಾಗಿ ಇದನ್ನ ಟ್ರಿಮ್ ಮಾಡಿ ತೆಗೆದು ನ್ಯಾಚ್ ನ ಮಾಡ್ಕೋಬೇಕು. ಒಂದ್ ಸೈಡ್ ನ್ಯಾಚ್ ಮಾಡಿ ಸ್ಟಾಪ್ ಮಾಡಬೇಡಿ, ಸುತ್ತ ನ್ಯಾಚ್ ಮಾಡಿ. ತುಂಬಾನೇ ನೀಟಾಗಿ ಕೂತ್ಕೊಳ್ಳುತ್ತೆ ಫಿನಿಶಿಂಗ್ ಅನ್ನೋದು. ಸೊ ಈ ರೀತಿಯಾಗಿ ನ್ಯಾಚ್ ಮಾಡಿ ಆದ್ಮೇಲೆ ನೀಟಾಗಿ ಸ್ಟಿಚ್ ಮಾಡಿ ಎಡ್ಜಿಗೆ ಕಿನಾರಿ ರೀತಿಯಲ್ಲಿ ಸ್ಟಿಚ್ ನ ಹಾಕ್ತಾ ಬಂತು ಅಂದ್ರೆ ನಿಮ್ಗೆ ಇದು ತುಂಬಾನೇ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಇಷ್ಟನ್ನ ನೀವು ರೆಡಿ ಮಾಡಿ ಆದ್ಮೇಲೆ ಪ್ಯಾಚ್ ವರ್ಕ್ ಮಾಡೋದಕ್ಕೆ ನೋಡಿ 4 ಇಂಚಿಗೆ ನೋಡಿ ಈ ರೀತಿಯಾಗಿ ನೀವು ಕಟ್ ನ ಮಾಡ್ಕೋಬೇಕು. ಬಾಕ್ಸ್ ಟೈಪ್ ಅಲ್ಲಿ ಇದನ್ನ ನೋಡಿ ಈ ರೀತಿಯಾಗಿ ಫೋಲ್ಡ್ ನ ಮಾಡ್ಕೊಂಡು ಈ ರೀತಿಯಾಗಿ ರೆಡಿ ಮಾಡ್ಕೊಂಡು ಇದಕ್ಕೆ ನೀವು ಸ್ಟಿಚಸ್ ನ ಮಾಡ್ಕೋಬೇಕು. ಪ್ರತಿಯೊಂದನ್ನು ಇದೇ ರೀತಿಯಾಗಿ ಈಗ ನಾನು ಏನ್ ತೋರಿಸಿದೆ ಆಸ್ ಇಟ್ ಈಸ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿ ರೆಡಿನ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ನಾವು ಪ್ಯಾಚ್ ವರ್ಕ್ ಮಾಡೋದಕ್ಕೆ ಅಂತ. ನಾನು ಇದು ರೆಕ್ಸಿನ್ ಅಂದ್ರೆ ಟಿಶ್ಯೂ ಟೈಪ್ ಕ್ಲಾತ್ ಆದ್ರಿಂದ ಒಂಥರ ಲುಕಿಂಗ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಕ್ಲಾತಿಗೂ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಅನ್ನೋದು. ಸೊ ಪೂರ್ತಿ ರೆಡಿ ಮಾಡಾದ್ಮೇಲೆ ನೋಡಿ ಈ ರೀತಿಯಾಗಿ ರೆಡಿ ಆಗಿದೆ. ಇದನ್ನೆಲ್ಲ ಟ್ರಿಮ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಎಕ್ಸೆಸ್ ಇರುತ್ತಲ್ಲ ಕ್ಲಾತ್ ಇದನ್ನ ಕೂಡ ಅಷ್ಟೇ ನೀಟಾಗಿ ಟ್ರಿಮ್ ಮಾಡಿ ರೆಡಿ ಮಾಡ್ಕೋಬೇಕು. ಈಗ ನಾನು ರೆಡಿ ಮಾಡ್ಕೊಂಡು ಆಗಿದೆ. ಈಗ ಇಲ್ಲಿ ನೋಡಿ ನಾನು ಒಂದು 3/4 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಶೋಲ್ಡರ್ ಜಾಯಿನ್ ಆಗೋದ್ರಿಂದ ಅದನ್ನ ಬಿಟ್ಟು ನಾವು ಇದನ್ನ ಅಟ್ಯಾಚ್ ಮಾಡಿದ್ರೆ ಬೆಟರ್ ಇರುತ್ತೆ. ಸೊ ಹಾಗಾಗಿ ನೋಡಿ ಮಾರ್ಕ್ ಮಾಡ್ಕೊಂಡು ಈಗ ಇಲ್ಲಿ ನಾನು ಅಟ್ಯಾಚ್ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಅಟ್ಯಾಚ್ ಮಾಡ್ಬೇಕಾದ್ರೆ ಆದಷ್ಟು ಒಂದೇ ಸಮ ಅಂದ್ರೆ ಈಕ್ವಲ್ ಆಗಿ ಬರೋದನ್ನ ನೋಡ್ಕೊಂಡು ಅಟ್ಯಾಚ್ ಮಾಡಿ. ಒಂದ್ ದೊಡ್ಡದು, ಒಂದ್ ಸಣ್ಣದು, ಒಂದು ಉದ್ದ ಗಿಡ್ಡ ಈ ರೀತಿಯಾಗಿ ಮಾಡಿದ್ರೆ ಲುಕಿಂಗ್ ಅನ್ನೋದು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಸ್ವಲ್ಪ ವೇರಿಯೇಷನ್ ಏನು ಆಗದೆ ಇರೋ ರೀತಿಯಲ್ಲಿ ನೀವು ಸ್ಟಿಚ್ ನ ಹಾಕೊಳ್ಳಿ. ಅದನ್ನ ಕೂರಿಸ್ಬೇಕಾದ್ರೂ ಅಷ್ಟೇ ಒಂದಲ್ಲ ಅಂದ್ರೆ 2 ಸತಿ ನೀಟಾಗಿ ನೋಡ್ಕೊಂಡು ಸ್ಟಿಚ್ ನ ಹಾಕಿ. ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಸ್ಟಿಚ್ ಹಾಕಾದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ. ಇದು ಒಂದು ಡಿಸೈನ್ ಆಗಿರುತ್ತೆ. ಇದು ಕೂಡ ತುಂಬಾನೇ ಲುಕಿಂಗ್ ಆಗಿದೆ. ಸೊ ಈಗ ನಾನು ಡಾಟ್ ಹಿಡಿದು ಬಾಟಮ್ ಕೂಡ ರೆಡಿ ಮಾಡಿದ್ದೀನಿ. ಮತ್ತೆ ಇದನ್ನ ಕೂಡ ಈಗ ಅಟ್ಯಾಚ್ ಮಾಡಿದ್ದೀನಿ. ಈಗ ಏನ್ ಮಾಡ್ಬೇಕಂದ್ರೆ ನೋಡಿ ಇದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಲ್ಲಿ ಒಂದು ಬೀಡ್ ನ ಹಾಕ್ತಾ ಇದ್ದೀನಿ. ಇದು ಒಂದು ಲುಕಿಂಗ್. ನಮ್ಗೆ 2 ರೀತಿ ಡಿಸೈನ್ ಅನ್ನೋದು ಬರುತ್ತೆ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ನೀವು ರೆಡಿ ಅನ್ನೋದನ್ನ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್ ಪೂರ್ತಿ ರೆಡಿ ಆದ್ಮೇಲೆ ಯಾವ ರೀತಿ ಬಂದಿದೆ ಅಂತ ಒಂಥರ ಲುಕಿಂಗ್ ತುಂಬಾನೇ ಚೆನ್ನಾಗಿದೆ. ನನ್ಗೇನೋ ಇಷ್ಟ ಆಯ್ತು. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬರೀದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.